ರಾಧವ್ರು ಹೇಗಿದ್ದಾರೆ? ಇನ್ನೂ ಕರೆಕ್ಟಾಗಿ ಗೊತ್ತಿಲ್ಲಪ್ಪ, ನಾವು ಡಾಕ್ಟ್ರಿಗೆ ವೇಟ್ ಮಾಡ್ತಿದ್ವಿ. ಮಾಧವರೇ, ಮೀರನ್ ಬಗ್ಗೆ ಏನಾದರೂ ಗೊತ್ತಾಯ್ತಾ? ಇನ್ನೂ ಏನೂ ಗೊತ್ತಾಗಿಲ್ಲ. ಹುಡುಕೋ ಪ್ರಯತ್ನ ಮಾಡ್ತಾ ಇದ್ದೀವಿ, ಆದರೆ ಏನು ಸುಳಿವು ಸಿಗ್ತಾ ಇಲ್ಲ. ಡಾಕ್ಟ್ರೆ, ರಾಧಾ ಹೇಗಿದ್ದಾಳೆ? ಶಿ ಈಸ್ ಔಟ್ ಆಫ್ ಡೇಂಜರ್. ಡಾಕ್ಟರ್, ನಾವು ರಾಧಾ ಅವ್ರನ್ನ ನೋಡ್ಬೋದಾ, ಮಾತಾಡಿಸ್ಬೋದಾ? ಸದ್ಯಕ್ಕೆ ಅವ್ರಿಗೆ ಪ್ರಜ್ಞೆ ಬಂದಿಲ್ಲ, ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಪ್ರಜ್ಞೆ ಬರುತ್ತೆ. ನಿಮ್ಮಲ್ಲಿ ಯಾರಾದರೂ ಒಬ್ರು ಹೋಗಿ ನೋಡ್ಬೋದು. ಅವ್ರನ್ನ ಯಾವಾಗ ಡಿಸ್ಚಾರ್ಜ್ ಮಾಡ್ತೀರಾ? ನೋಡಿ, ಅವ್ರಿಗೆ ಟ್ಯಾಬ್ಲೆಟ್ ಓವರ್ ಡೋಸ್ ಆಗಿದೆ, ಅದಕ್ಕೆ ಅವ್ರಿಗೆ ಬ್ರೀತಿಂಗ್ ಕಷ್ಟ ಆಗಿದೆ. ನೀವು ಇಮಿಡಿಯೇಟ್ ಕರ್ಕೊಂಬಂದ್ರಿ, ಇಲ್ಲ ಅಂದಿದ್ರೆ ಅವ್ರ ಬಾಡಿಲಿ ಬ್ಲಡ್ ಫ್ಲೋ ಸ್ಟಾಪ್ ಆಗ್ತಿತ್ತು. ಅವ್ರನ್ನ ಈ ಕಂಡೀಷನ್ಲಿ ಮನೆಗೆ ಕಳ್ಸೋದಕ್ಕಾಗಲ್ಲ, 1-2 ದಿನ ಇಲ್ಲೇ ಇರಬೇಕಾಗತ್ತೆ. ಸರಿ ಡಾಕ್ಟರ್, ಅವ್ರು ಹುಷಾರಾದ್ರೆ ಸಾಕು. ಹುಷಾರಾಗ್ತಾರೆ, ಯೋಚನೆ ಮಾಡಬೇಡಿ. ಅಮ್ಮ, ನಿಮ್ಮ 3 ಜನ ಮನೆಗೆ ಹೊರಡಿ, ನಾನು ಇಲ್ಲೇ ಇರ್ತೀನಿ. ಏನಾದರೂ ಇದ್ದರೆ ಕಾಲ್ ಮಾಡ್ತೀನಿ. ಅವಿ, ನಾನು ಬೇಕಾದ್ರೆ ಇಲ್ಲಿರ್ತೀನಿ, ನೀನು ಮನೆಗೆ ಹೋಗು. ಅಮ್ಮ, ನೀವು ಆಲ್ರೆಡಿ ಸುಸ್ತಾಗಿದ್ದೀರಾ, ಮನೆಗೆ ಹೋಗಿ ರೆಸ್ಟ್ ಮಾಡಿ. ನನ್ನ ಮಾತು ಕೇಳಿ. ಇಲ್ಲ ಅವಿ, ನೀನು ಮನೆಗೆ ಹೋಗು. ಪೂರ್ಣಿ ನಿನಗೋಸ್ಕರ ಕಾಯ್ತಿರ್ತಾಳೆ, ನಾವಿಲ್ಲೇ ಇರ್ತೀವಿ. ಪೂರ್ಣಿ ಕಾಯ್ತಿರೋದು ಮಗುಗೋಸ್ಕರ. ನಾನೀಗ ಪೂರ್ಣಿನ ಈ ಸ್ಥಿತಿಯಲ್ಲಿ ನೋಡೋಕ್ಕಾಗಲ್ಲ. ಅವ್ರನ್ನ ನೋಡ್ಕೊಳ್ಳೋಕ್ಕೆ ಅಮ್ಮ ಇಲ್ಲಿದ್ರೇ ಸರಿ. ಅಮ್ಮ, ಪ್ಲೀಸ್ ನೀವು ಹೊರಡಿ. ತುಳಸಿ, ಅವಿ ಇಲ್ಲಿರಲಿ, ನಾವು ಹೊರಡೋಣ. ನೋಡಿ. ಸರಿ ಅವಿ, ನಾವು ಹೊರಡ್ತೀವಿ. ಏನಾದಿದ್ದರೆ ಕಾಲ್ ಮಾಡು. ನಡಿಮ್ಮ, ನಡಿ. ತುಳಸಿ, ಯಾಕಮ್ಮ, ಏನಾಯ್ತು? ಏನೋ ಒಂಥರ ಸಂಕಟ, ಏನೋ ಒಂಥರ ಸೆಳೆತ. ಇಲ್ಲಿಂದ ಹೋಗೋದಕ್ಕೆ ಮನಸ್ಸೇ ಆಗ್ತಾ ಇಲ್ಲ. ತುಳಸಿ, ಅಲ್ಲಿ ಯಾಕೆ ಹೋಗ್ತಿದ್ದೀರಾ? ಯಾರು ನೀವು? ಪೇಷಂಟ್ ಕಡೆಯರಾ? ನೋಡಿ, ನೀವು ಈಗೆಲ್ಲ ಬರೋಂಗಿಲ್ಲ, ನೀವು ಹೊರಡಿ. ಯಾಕೆ ತುಳಸಿ ಅವರೇ, ಏನಾಯ್ತು? ಆ ವಾರ್ಡೊಳಗೆ ಯಾಕೆ ಹೋಗ್ತಾ ಇದ್ರಿ? ಮಾಧವರೇ, ನನಗೇನಾಗ್ತಾ ಇದೆ ಅಂತಾನೆ ಗೊತ್ತಿಲ್ಲ. ಯಾಕೋ ನನ್ನ ಸುತ್ತಮುತ್ತ ಏನೋ ಇದೆ, ಯಾರೋ ಮನಸ್ಸಿಗೆ ಹತ್ರವಾದವರು ಇದ್ದಾರೆ ಅನ್ನೋ ಹಾಗೆ ಮನಸ್ಸು ಸೆಳೀತಾ ಇದೆ. ತುಳಸಿ, ನೋಡು, ನೀನು ಆ ರಾಧನ್ ಬಗ್ಗೆ ತಲೆ ಕೆಡಿಸ್ಕೊಂಡಿದ್ದೀಯಾ ಅಷ್ಟೇ. ಮನೆಗೆ ಹೋಗಿ ಅರ್ಧ ಗಂಟೆ ರೆಸ್ಟ್ ಮಾಡು, ಎಲ್ಲ ಸರಿ ಹೋಗುತ್ತೆ. ಬಾಮ್ಮ, ಬಾ. ನಾನು ಹೇಳಿದ ಇಂಜೆಕ್ಷನ್ ತಗೊಂಬಂದ್ರಾ? ಕೊಡಿ. ಅದು ಸದ್ಯಕ್ಕೆ ನನ್ನ ಹತ್ರ ದುಡ್ಡಿಲ್ಲ. ನೀವು ಸ್ಕ್ಯಾನ್ ಮಾಡಿ, ನಾನು ಹೇಗಾದರೂ ದುಡ್ಡು ಅರೇಂಜ್ ಮಾಡ್ಕೊಂಡು ಬರ್ತೀನಿ. ಪೇಮೆಂಟ್ ಸ್ಲಿಪ್ ಇಲ್ಲದೆ ಸ್ಕ್ಯಾನ್ ಮಾಡೋದಕ್ಕೆ ಮ್ಯಾನೇಜ್ಮೆಂಟ್ ಒಪ್ಕೊಳ್ಳಲ್ಲ. ಸ್ಕ್ಯಾನ್ ಮಾಡಲಿಲ್ಲ ಅಂದರೆ ಪ್ರಾಬ್ಲಮ್ ಏನು ಅಂತ ಗೊತ್ತಾಗಲ್ಲ. ಟ್ರೀಟ್ಮೆಂಟು ಸಹ ಸ್ಟಾರ್ಟ್ ಮಾಡೋಕ್ಕಾಗಲ್ಲ. ಮಗು ಜೀವ ಉಳಿಬೇಕು ಅಂದರೆ ಮೊದಲೋಗಿ ಅಮೌಂಟ್ ಕೊಟ್ಟು ರಿಸಿಪ್ಟ್ನ ತೊಗೊಂಬನ್ನಿ. ಇಲ್ಲ, ಮಗು ಪ್ರಾಣಕ್ಕೇನೂ ಅಪಾಯ ಆಗಬಾರ್ದು. ನಾನು ಏನಾದರೂ ಮಾಡಿ ದುಡ್ಡು ವ್ಯವಸ್ಥೆ ಮಾಡ್ಕೊಂಡು ಬರ್ತೀನಿ. ಯಾರೀ ಹೆಂಗಸು? ಪಾಪ ಇಷ್ಟೊಂದು ಬೇಡ್ಕೋತಿದ್ದಾರೆ. ಏನಾಯ್ತು? ಯಾಕೆ ಅವ್ರು ನಿಮ್ಮ ಹತ್ರ ಬೇಡ್ಕೋತಿದ್ರು? ಒಂದು ಮಗು ICUನಲ್ಲಿದೆ, ಸಾವು ಬದುಕಿನ ಮಧ್ಯೆ ಹೋರಾಡ್ತಿದೆ. ಆದರೆ ಈ ಹೆಂಗ್ಸ್ ಹತ್ರ ದುಡ್ಡೇ ಇಲ್ಲ. ದುಡ್ಡಿಲ್ಲ ಅಂದರೆ ಮ್ಯಾನೇಜ್ಮೆಂಟ್ ಅವರು ಟ್ರೀಟ್ಮೆಂಟ್ ಕೊಡೋಕ್ಕೆ ಒಪ್ಪೋದಿಲ್ಲ ಸರ್. ನಮ್ಮ ಹತ್ರ ಎಲ್ಲ ಇದೆ, ಆದರೆ ಮಗು ಇಲ್ಲ. ಇವ್ರ ಹತ್ರ ಮಗು ಇದೆ,
ಆದರೆ ಮಗು ಉಳಿಸ್ಕೊಳ್ಳೋಕ್ಕೆ ದುಡ್ಡಿಲ್ಲ. ನೋಡಿ, ಹಣದ ಬಗ್ಗೆ ಏನು ಯೋಚನೆ ಮಾಡಬೇಡಿ. ಮಗು ಟ್ರೀಟ್ಮೆಂಟ್ ಖರ್ಚು ನಾನು ನೋಡ್ಕೋತೀನಿ. ಮಗುಗೇನು ತೊಂದರೆ ಆಗಬಾರ್ದು. ಮಗು ಕಳ್ಕೊಳ್ಳೋ ದುಃಖ ಏನು ಅಂತ ನನಗೆ ಗೊತ್ತು. ನೀವು ದಯವಿಟ್ಟು ಟ್ರೀಟ್ಮೆಂಟ್ ಶುರು ಮಾಡಿ. ಹಾಗಾದರೆ ಕ್ಯಾಶ್ ಕೌಂಟರಲ್ಲಿ ಅಮೌಂಟ್ ಪೇ ಮಾಡಿ, ನಾನು ಕಾಲ್ ಮಾಡಿ ಹೇಳ್ತೀನಿ. ಸರಿ. ದೇವ್ರಿದ್ದಾನೆ, ನೀರಾಗಿ ಏನೂ ಆಗೋದಿಲ್ಲ. ಅವಳು ಚೆನ್ನಾಗೇ ಇರ್ತಾಳೆ. ದೇವ್ರಿರೋದು ನಿಜನೇ ಆಗಿದ್ರೆ ನನ್ನ ಮಗುನ ಇಂಥ ಪರಿಸ್ಥಿತಿಯಲ್ಲಿ ಇರಕ್ಕೆ ಬಿಡ್ತಿದ್ನಾ? ಆ ದೇವ್ರಿಗೆ ಆ ಚಿಕ್ಕ ಮಗು ಮೇಲೂ ಕರುಣೆ ಇಲ್ವಾ? ನೋಡು ಗಿರ್ಗಿಟ್ಲೆ, ಒಂದು ವೇಳೆ ನೀ ಹೇಳ್ದ ಹಾಗೆ ದೇವ್ರಿಲ್ಲ, ಅವನು ಇರೋದೇ ಸುಳ್ಳು ಅಂತ ಅಂದ್ಕೊಳ್ಳೋಣ. ಆದರೆ ಈ ಭೂಮಿ ಮೇಲೆ ಒಳ್ಳೆತನ ಅನ್ನೋದು ಒಂದಿದೆ, ಅದಕ್ಕೆ ಶಕ್ತಿನೂ ಇದೆ. ನಿನ್ನಲ್ಲಿರೋ ಒಳ್ಳೆತನ ಯಾವತ್ತೂ ನಿನ್ನ ಕೈ ಬಿಡೋದಿಲ್ಲಮ್ಮ. ವಿಧಿ ಎಷ್ಟೇ ಕಷ್ಟ ಕೊಟ್ಟರೂ ಕೂಡ ಕೊನೆಗೆ ಒಳ್ಳೆಯವ್ರಿಗೆ ಒಳ್ಳೆಯದನ್ನೇ ಮಾಡುತ್ತೆ. ನೀನು ನಮ್ಮ ಪುಟ್ಟ ಮೀರಾಗೆ ಒಳ್ಳೆ ಮನಸ್ಸಿನಿಂದ ಅವಳು ಚೆನ್ನಾಗಿರಲಿ ಅಂತ ಹಾರೈಸು, ಪ್ರಾರ್ಥನೆ ಮಾಡು, ಅದಕ್ಕೆ ಒಳ್ಳೇದು ಹಾಗೆ ಆಗತ್ತಮ್ಮ. ಮೀರಾ ಬೇಕು ಅಮ್ಮ, ನನಗೆ ಅವಳ ಬಿಟ್ಟಿರೋ ಶಕ್ತಿ ಇಲ್ಲ. ನನಗೆ ನನ್ನ ಮಗು ಬೇಕು. ಪೂರ್ಣಿ, ಮೀರಾ ಬಂದೇ ಬರ್ತಾಳೆ. ನಿನ್ನ ಮೊದಲಿನ ಹಾಗೆ ಅವಳ ಜೊತೆ ಆಟ ಆಡ್ತಾ ನಗ್ನಗ್ತಾ ಸಂತೋಷವಾಗಿರ್ಬೋದು.